ಆರ್ಗ್ಯಾನಿಕ್ ಮ್ಯಾನ್ಯೂರ್ ಮಾಡುವಂತ ಕಂಪನಿಗಳು 40 ಕಿಲೋಗೆ 600, 700, 1000, 1200 ಮಾರ್ತವೆ. ನಮಗೆ ಈಗ ಮಾಡ್ತಾ ಇರುವ ಕಂಪೋಸ್ಟ್ ಅಲ್ಲಿ ಸಾಧಾರಣ ಒಂದು 15ರಿಂದ 20 ಟನ್ ಸಿಗ್ಬೋದು. ಹಾಗಾದ್ರೆ ಅದರ ವ್ಯಾಲ್ಯೂ ಎಷ್ಟಾಯ್ತು ನೋಡಿ. ಇವತ್ತಿನ ಈ ವಿಡಿಯೋ ಎಲ್ಲ ಕೃಷಿಕರಿಗೂ ಉಪಯೋಗವಾಗುವಂಥದ್ದು. ಕೇವಲ 12,000 ರೂಪಾಯಿಯನ್ನು ಖರ್ಚು ಮಾಡಿ ಸುಮಾರು 1.5 ಲಕ್ಷ ರೂಪಾಯಿಯ ಸತ್ವಯುತವಾದಂತಹ ಗೊಬ್ಬರವನ್ನು ತಯಾರಿಸಬಹುದು ಅಂತ ಹೇಳಿದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಇವತ್ತು ನಮಗೆ ಪಡಾರು ತಿರುಮಲೇಶ್ವರ ಭಟ್ ಅವರು ಯಾವ ರೀತಿಯಲ್ಲಿ ಕೃಷಿಕರು ತಮ್ಮ ತೋಟದಲ್ಲಿಯೇ ಸತ್ವಯುತವಾದಂತಹ ಕಾಂಪೋಸ್ಟ್ ಗೊಬ್ಬರವನ್ನು ತಯಾರಿಸಬಹುದು ಅಂತ ಹೇಳಿ ತೋರಿಸಲಿಕ್ಕಿದ್ದಾರೆ. ನೇರವಾಗಿ ವಿಡಿಯೋವನ್ನು ಶುರು ಮಾಡುವ ಬನ್ನಿ. ಈ ಕಾಂಪೋಸ್ಟ್ ಮಾಡ್ಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗ್ತದೆ? ಕಾಂಪೋಸ್ಟ್ ಇದು ನಂದು ಅಡಿಕೆ ತೋಟ ಮತ್ತೆ ತೆಂಗಿನ ತೋಟ, ಬಾಳೆ ಮತ್ತೆ ಮತ್ತೆ ಇಲ್ಲಿ ದೊರಕುವ ಕೃಷಿ ತ್ಯಾಜ್ಯಗಳಿಂದ ನಾನು ಮಾಡೋದು. ಫಸ್ಟ್ ಅಡಿಕೆ ಸಿಪ್ಪೆ ನಮಗೆ ಬೇಕಷ್ಟು ಸಿಗ್ತದೆ. ಎರಡನೇದು ತೆಂಗಿನ ಸಿಪ್ಪೆ, ಅದು ಸಿಗ್ತದೆ. ಮತ್ತೆ ಇಲ್ಲಿ ಹಸಿರೆಲೆ ಗೊಬ್ಬರದಂತ ಗ್ಲಿರಿಸಿಡಿಯಾ ಮತ್ತೆ ಬಾಕಿ ಕಳೆಗಳ ಎಲೆಗಳು ಅವು ಸಿಗ್ತದೆ. ಮತ್ತೆ ಹಾಗೆ ನಮ್ಮಲ್ಲೇ ದೊರಕುವ ಸಾಧನಗಳಿಂದ ನಾನು ಮಾಡೋದು. ನಾನು ಅಡಿಕೆ ಸಿಪ್ಪೆ, ಅಡಿಕೆ ಸಲುದು ಅದನ್ನು ಒಂದು ಕಡೆ ರಾಶಿ ಹಾಕ್ತೇನೆ. ಅದು ಒಂದು ಬೇಕಷ್ಟು ತುಂಬಿದಾಗ ನನ್ನ ಕಾಂಪೋಸ್ಟಿಂಗ್ ಶುರು ಮಾಡ್ತೇನೆ. ಹಾಗೆ ತೆಂಗಿನ ಸಿಪ್ಪೆಗಳ ರಾಶಿಯು ಇಲ್ಲೇ ಹತ್ತಿರ ಇದೆ. ಇದೆಲ್ಲ ಮೊದಲೇ ಪ್ಲಾನಿಂಗ್ ಮಾಡಿ ಅವಾಗ ಮಾಡಿ ಇದ್ದಲ್ಲೇ ನೀರು ಬಿದ್ದು ಅದು ಸ್ವಲ್ಪ ಅರ್ಧ ಕಳಿತಿರ್ತದೆ ಅಲ್ಲಿ. ಅದನ್ನು ಸತ್ವಭರಿತವಾಗಿ ಫುಲ್ ಟೈಮ್ ಇದು ಕಾಂಪೋಸ್ಟಿಂಗ್ ಮಾಡೋದು. ನಾನು ಮಾಡುವ ವಿಧಾನ ಅಂದ್ರೆ, ಇದು ನನ್ನ ಕಾಂಪೋಸ್ಟ್ ಪಿಟ್ಟು. ಮೇಲೆ ಕೃಷಿ ತ್ಯಾಜ್ಯ ಅಡಿಕೆ ಸಿಪ್ಪೆ ರಾಶಿ ಇದೆ. ಇದು 50 ಫೀಟ್ ಉದ್ದ, ಸಾಧಾರಣ ಒಂದು 10 ಫೀಟ್ ಆಗಲ್ಲ. ಯೂಶಲಿ ಆಗಲ್ಲ 5ರಿಂದ 6 ಫೀಟ್ ಇರಬೇಕು ಅಂತ ಹೇಳ್ತಾರೆ. ನನಗೆ ಬೇರೆ ಸರಿಯಾದ ಜಾಗ ಇಲ್ಲ, ಇಲ್ಲೇ ಮಾಡಿದ್ದೇನೆ. ಇಲ್ಲಿಂದ ಹೀಗೆ ತೋಟಕ್ಕೆ ಸಪ್ಲೈ ಹಾಕಲು ತುಂಬಾ ಅನುಕೂಲ ಆಗ್ತದೆ. ಇದೀಗ ಒಮ್ಮೆ 1 ಲೇಯರ್ ಅಡಿಕೆ ಸಿಪ್ಪೆ ಹೀಗೆ ಹಾಕಿತ್ತು, ಸಾಧಾರಣ 1.25ರಿಂದ 1 ಫೀಟ್. ಸ್ವಲ್ಪ ಬಾಕಿ ಪೋಷಕಾಂಶಗಳನ್ನು ಮತ್ತೆ ಈ ಕಂಪೋಸ್ಟಿಂಗ್ ಪ್ರೋಸೆಸ್ ಅನ್ನು ಫಾಸ್ಟ್ ಆಗಿ ಮಾಡಲು ನಾವು ಒಂದು ಸ್ವಲ್ಪ ಯೂರಿಯಾವನ್ನು ಬಳಸ್ತಾ ಇದ್ದೇನೆ ನನ್ನ ಹತ್ರ. ಅಂದ್ರೆ ಮೊದಲು ದನ ಇತ್ತು, ಈಗ ಇಲ್ಲ. ಯೂರಿಯಾದ ಬದಲು ಗೋಮೂತ್ರವನ್ನು ಬಳಸ್ಬೋದು, ಗೋಮೂತ್ರ ಇದ್ರೆ. ಇದೀಗ ಯೂರಿಯಾ ಅಪ್ಲಿಕೇಶನ್ ಆಗ್ತಾ ಉಂಟು. ಈಗ 1.5 ಫೀಟ್ನಷ್ಟು ಅಡಿಕೆ ಸಿಪ್ಪೆ ತ್ಯಾಜ್ಯದ ಹಾಕಿದ ಮೇಲೆ ಅದನ್ನು ಲೆವೆಲ್ ಮಾಡಿ ಅದರ ಮೇಲೆ ಯೂರಿಯಾ ಈಗ ಹಾಕ್ತಾ ಇದೆ. ಅದರ ನಂತರ ಇದು ಕ್ಯಾಲ್ಸಿಯಂ ಕಾರ್ಬನೇಟ್, ಮಿನಿಶಕ್ತಿ ಲೈಮ್, ಅದನ್ನು ಇಷ್ಟಕ್ಕೆ ಹಾಕ್ತಾ ಇದೆ. ಅದಾದ ಮೇಲೆ ಇದು ಬೂದಿ, ಕಟ್ಟಿಗೆ ಬೂದಿ, ಇದನ್ನು ಅದರ ಮೇಲೆ 1 ಲೇಯರ್. ಇದೆಲ್ಲ ಈಗ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕಾಗ್ತದೆ? ಇದೀಗ 1.5 ಫೀಟ್ ಬೈ 50 ಫೀಟ್ ಉದ್ದ, 10 ಫೀಟ್ ಆಗಲ್ಲ, 1.5 ಫೀಟ್ ದಪ್ಪ. ಇದಕ್ಕೆ ಸಾಧಾರಣ ಒಂದು 6 ಕಿಲೋದಷ್ಟು ಯೂರಿಯಾ, ಒಂದು 6 ಕಿಲೋದಷ್ಟು ಮಿನಿಶಕ್ತಿ ಲೈಮು, ಮತ್ತೊಂದು 8 ಕಿಲೋದಷ್ಟು ಬೂದಿ. ಇದನ್ನು ಬ್ರಾಡ್ಕಾಸ್ಟ್ ಮಾಡೋದು. ಇದನ್ನು ಹಾಕಿದಾಗ ಇದರಲ್ಲಿರುವ ಮೈಕ್ರೋ ಆರ್ಗ್ಯಾನಿಸಮ್ಗೆ ಅದಕ್ಕೆ ಇಮಿಡಿಯೇಟ್ ಆಗಿ ಆಹಾರಾಂಶಗಳು ಸಿಕ್ಕಿ ಅವುಗಳ ಕ್ರಿಯೆಯನ್ನು ಬಹಳ ಬೇಗನೆ ಸ್ಟಾರ್ಟ್ ಮಾಡ್ತವೆ. ಡಿಗ್ರೇಡೇಷನ್ ಪ್ರೋಸೆಸ್ಸು ಬಹಳ ತ್ವರಿತದಿಂದ ಸಾಗುತ್ತವೆ. ಅದಕ್ಕೋಸ್ಕರ ಮಾಡೋದು. ಈ ಬೆಡ್ ಎಷ್ಟು ದಪ್ಪ ಉಂಟು? ಇದೀಗ 1.5 ಫೀಟ್ ದಪ್ಪ. ಇದನ್ನು ಸಾಧಾರಣ 3 ಲೇಯರ್ ಮಾಡ್ಲಿಕ್ಕಿದೆ. ಇದಾದ ನಂತರ ಈಗ ಪುನಃ 1.5 ಫೀಟ್ ಮತ್ತೊಂದು ಬೆಡ್, ಹಾಗೆ ಒಂದು 5ರಿಂದ 6 ಫೀಟ್ ತನಕ ದಪ್ಪ ಬರ್ತದೆ. ಅದೊಂದು 2 ತಿಂಗಳಿಂದ 3 ತಿಂಗಳು ಕಳೆದ ತನಕ ಅದು ಡಿಗ್ರೇಡೇಷನ್ ಆಗಿ ಅದು 2 ಫೀಟಿಗೆ ಇಳಿಯುವ ಸಾಧ್ಯತೆ ಇದೆ. ಇದರಲ್ಲಿ ಈಗ ಮುಖ್ಯವಾಗಿ ಅಡಿಕೆ ಸಿಪ್ಪೆ. ಇದರಲ್ಲಿ ಈಗ ಮುಖ್ಯವಾಗಿ ಅಡಿಕೆ ಸಿಪ್ಪೆ. ಈಗ ಬೆಡ್ ಆದ ನಂತರ ನೀರು ಕುಡ್ದು ಯಾಕೆ?
ಇದು ಕಂಪೋಸ್ಟಿಂಗ್ ನಲ್ಲಿ ಮೇನ್ ಪಾಯಿಂಟ್ ಅದರಲ್ಲಿ ಬೇಕಷ್ಟು ಮಾಯಿಶ್ಚರ್ ಇರಲೇಬೇಕು, ನೀರಿನ ಅಂಶ ಇಲ್ಲದಿದ್ರೆ ಅದು ಸರಿಯಾಗಿ ಕಳಿಯುವುದಿಲ್ಲ. ಹಾಗಾಗಿ ನಾವು ನೀರಿನ ಮಾಯಿಶ್ಚರ್ ಲೆವೆಲ್ ಅನ್ನು ಮೇಂಟೈನ್ ಮಾಡಲೇಬೇಕು. ಅದು ತುಂಬ ಜಾಸ್ತಿಯೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು, ಆ ರೀತಿ ಅದು ಬೇಕು. ಆವಾಗ ಸೂಕ್ಷ್ಮಾಣು ಜೀವಿಗಳ ಪ್ರಕ್ರಿಯೆ ತುಂಬ ಜೋರಿರ್ತದೆ. ಬರೀ ಮುಟ್ಟಳ ಈಗ ಬೆಡ್ಡಿಗೆ ನೀರು ಬಿಟ್ಟಾದ ನಂತರ ಎಂತ ಮಾಡುವಂಥದ್ದು? ಗ್ಲಿರಿಸಿಡಿಯಾ ಸೊಪ್ಪು ಇದು ಬಹಳ ಹಾಕಲೇಬೇಕು, ಸ್ವಲ್ಪ ಹಸಿರೆಲೆ ಹಾಕತಕ್ಕದ್ದು. ಈ ಹಸಿರೆಲೆ ಗೊಬ್ಬರದ CN ರೇಷಿಯೋ ಅಂತ ಇದೆ, ಅದು ಸಾಧಾರಣ 30:1 ಇದೆ. ಇದೆಲ್ಲ CN ರೇಷಿಯೋ 80, ಕಾರ್ಬನ್ ನೈಟ್ರೋಜನ್ ರೇಷಿಯೋ 80:1, 80:1 ಆಗಿದೆ. ಇದರದ್ದು ತುಂಬಾ ಕಡಿಮೆ, ಇದರಲ್ಲಿ ಸಾರಜನಕದ ಅಂಶ ಜಾಸ್ತಿ. ಈ ಸಾರಜನಕ ನಮ್ಮ ಸೂಕ್ಷ್ಮಾಣು ಜೀವಿಗಳಿಗೆ ಬಹು ಬೇಗನೆ ಸಿಗ್ತದೆ, ಅವರ ಚಟುವಟಿಕೆ ಜಾಸ್ತಿ ಆಗ್ತದೆ, ಕಂಪೋಸ್ಟಿನ ಸತ್ವವು ಹೆಚ್ಚಾಗ್ತದೆ. ಹಾಗಾಗಿ ನಾವು ಹಸಿರೆಲೆ ಗೊಬ್ಬರವನ್ನು ಹಾಕಲೇ ಬೇಕಾಗ್ತದೆ ಕಂಪೋಸ್ಟಿಂಗ್ ವಿಧಾನದಲ್ಲಿ. ಹಸಿರು ಸೊಪ್ಪು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗ್ತದೆ? ಈಗ ನಾವೀಗ 1.5 ಫೀಟ್ನ ಒಂದು ಲೇಯರ್, ಈ ಲೇಯರಿಗೆ ಸಾಧಾರಣ 80ರಿಂದ 100 ಕಿಲೋದಷ್ಟು ಹಾಕಿದ್ದೇನೆ. ಅಂದ್ರೆ ಒಂದು ಜಸ್ಟ್ ಅದು ಕವರ್ ಆಗುವ ತೆಳುವಾದ ಒಂದು ಪದರ. ಅವಾಗ ಈ ಕಂಪೋಸ್ಟಿನ ಎಲ್ಲ ಏರಿಯಾದಲ್ಲಿಯೂ ಸೂಕ್ಷ್ಮಾಣು ಜೀವಿಗಳಿಗೆ ಅದರ ಸತ್ವ ದೊರಕ್ತದೆ. ಈಗ ಹಸಿರು ಸೊಪ್ಪು ಹಾಕಿ ನಂತರ ಎಂತ ಹಾಕುವಂಥದ್ದು? ಈಗ ಇನ್ನು ಕಾಡು ಮಣ್ಣು, ಅಂದ್ರೆ ಈಗ ರೆಡಿಮೇಡ್ ಆದ್ರೆ OWC ಅಂದ್ರೆ ಆರ್ಗ್ಯಾನಿಕ್ ವೇಸ್ಟ್ ಡಿಕಂಪೋಸರ್ ಅಂತ ಸಿಗ್ತದೆ, ಅದರ ಬದಲು ಹಾಕ್ತಾ ಇರೋದು. ಈಗ ನ್ಯಾಚುರಲ್ ಆಗಿ ಹಾಕ್ತಿದ್ರೆ ಇದನ್ನ ಹಾಕೋದು. ಕಾಡಲ್ಲಿ ಕಳಿತಾ ಇರುವಂತಹ ಕರಗೆಲೆ ಮಿಶ್ರಿತ ಆ ಕಾಡಿನ ಮೇಲ್ಪದರದ ಮಣ್ಣು, ಅದರಲ್ಲಿ ಲಕ್ಷಾಂತರ ಕೋಟ್ಯಾಂತರ ಎಲ್ಲಾ ತರದ ಸೂಕ್ಷ್ಮಾಣು ಜೀವಿಗಳಿರ್ತವೆ. ಅದನ್ನು ನಾವು ಇದಕ್ಕೆ ಹಾಕಿದಾಗ ಕಂಪೋಸ್ಟಿಂಗ್ ಪ್ರೋಸೆಸ್ ಅನ್ನು ಮತ್ತಷ್ಟು ಸತ್ವಭರಿತವಾಗಿ ಮಾಡಲು ಸಹಾಯವಾಗುತ್ತದೆ. ಈಗ ಕಾಡು ಮಣ್ಣನ್ನು ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು? ಕಾಡು ಮಣ್ಣು ಹಾಗೆ ಈ ಒಂದು 50 by 10 ಫೀಟ್ ಅಗಲದ ಇಷ್ಟು ಜಾಗಕ್ಕೆ ನಾನು ಒಂದು ಲೇಯರಿಗೆ ಸಾಧಾರಣ 15, 40, 60 ಕಿಲೋದಷ್ಟು ಮಣ್ಣನ್ನು ಹಾಕ್ತಾ ಇದ್ದೇನೆ. ಇದನ್ನೆಲ್ಲ ನಮ್ಮ ಮನೆ ಹತ್ತಿರದ ಕಾಡಿನಿಂದ ಆರಿಸಿ ತಂದದ್ದು, ಮೇಲ್ಪದರ ಮಣ್ಣು ತಂದದ್ದು. ಈಗ ಕಾಡು ಮಣ್ಣನ್ನು ಹಾಕಿ ಆಯ್ತು, ಇನ್ನೆಂತ ಕೆಲಸ ಉಂಟು? ಇನ್ನೀಗ ನಾನು ಮೊದಲೇ ನನ್ನ ತೋಟಕ್ಕೆ ಒಳ್ಳೆ ಮೆಣಸಿಗೆ ಹಾಕುವಂತ ಟ್ರೈಕೋಡರ್ಮಾ ಮಾಡಿಟ್ಟಿದ್ದೆ, ಅದು ಒಂದು ತುಂಬಾ ಉಳಿದಿದೆ. ಅದನ್ನು ಟ್ರೈಕೋಡರ್ಮಾ ಸೊಲ್ಯೂಷನ್ ಅನ್ನು ಅದು ಸಗಣಿ ನೀರಲ್ಲಿ ಮಾಡಿದ್ದು, ಅದನ್ನು ಡೈಲ್ಯೂಟ್ ಮಾಡಿ ಇದರ ಮೇಲೆಗೆ ಹಾಕೋದು. ಈ ಟ್ರೈಕೋಡರ್ಮಾ ಕೂಡ ಆರ್ಗ್ಯಾನಿಕ್ ಮ್ಯಾಟರ್ ಡಿಕಂಪೋಸಿಷನ್ ಅನ್ನು ತ್ವರಿತಗೊಳ್ಳಲು ತುಂಬಾ ಸಹಕಾರಿ. ಅದಲ್ಲದೆ ಇದರಲ್ಲಿ ಫೈಟಾಪ್ತರಾ, ಕೊಲೆಟೋಟ್ರೈಕೋನ್ ಮುಂತಾದ ರೋಗಕಾರಕ ಫಂಗಸ್, ಬ್ಯಾಕ್ಟೀರಿಯಾ ಎಲ್ಲ ಇರಬಹುದು. ಅದನ್ನು ಈ ಟ್ರೈಕೋಡರ್ಮಾ ಫಂಗಸ್ ಕೊಲ್ಲುತ್ತವೆ. ಅದು ಅವಾಗ ಈ ಕಂಪೋಸ್ಟಿನ ಗುಣಮಟ್ಟ ಮತ್ತಷ್ಟು ಹೆಚ್ಚುತ್ತದೆ. ಈಗ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಇದನ್ನಿಗೆ? ಸಾಧಾರಣ ಈ ಒಂದು ಲೇಯರಿಗೆ ನಾನು ಒಂದು ನನ್ನ ಸಗಣಿ ಮಿಶ್ರಿತ ಟ್ರೈಕೋಡರ್ಮಾವನ್ನು 30 ಕಿಲೋದಷ್ಟು ದ್ರಾವಣ ಮಾಡಿ, 30 ಕಿಲೋದ ಟ್ರೈಕೋಡರ್ಮಾ ದ್ರಾವಣ ಮಾಡಿ ಇಷ್ಟು 1.5 ಫೀಟ್ ದಪ್ಪದ ಒಂದು ಲೇಯರಿಗೆ ನಾನು ಹಾಕ್ತಾ ಇದ್ದೇನೆ. ಇನ್ನೀ ಬೆಡ್ಡಿಗೆ ಏನು ಹಾಕ್ಬೇಕು? ಇನ್ನೀಗ ಇದಕ್ಕೆ ಇಷ್ಟು ಗಾತ್ರದ ಬೆಡ್ಡಿಗೆ ಒಂದು 40 ಕಿಲೋದಷ್ಟು ಕೈಬೇವಿನ ಹಿಂಡಿ ನೀಮ್ ಕೇಕ್ ಹಾಕ್ತಾ ಇದ್ದೇನೆ. ಈ ನೀಮ್ ಕೇಕ್ ಹಾಕೋದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಇದರಲ್ಲಿ ನೈಟ್ರೋಜನ್ ಮತ್ತು ಬಾಕಿ ಫಾಸ್ಫರಸ್, ಪೊಟ್ಯಾಷಿಯಂ ಮತ್ತು ಹಲವು ಸೂಕ್ಷ್ಮಾಣು ನ್ಯೂಟ್ರಿಯೆಂಟ್ಸ್ಗಳು ಇವೆ. ಇವು ಕಂಪೋಸ್ಟಿನ ಸತ್ವವನ್ನು ಜಾಸ್ತಿ ಮಾಡ್ತವೆ, ಜೊತೆಗೆ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರವಾಗಿಯೂ ಸಿಗ್ತದೆ. ಮತ್ತೆ ಇದರಲ್ಲಿರುವ ಇನ್ನೊಂದು ಮೇನ್ ಅಡ್ವಾಂಟೇಜ್ ಅಂದ್ರೆ ಈ ಟ್ರೈಕೋಡರ್ಮಾ ಕೂಡ ಇದರಲ್ಲಿ ಬಹಳ ಬೇಗನೆ ವೃದ್ಧಿಸುತ್ತದೆ. ಟ್ರೈಕೋಡರ್ಮಾಕ್ಕೆ ಸಗಣಿ ನೀರು ಮತ್ತು ನೀಮ್ ಕೇಕ್ ಬಹಳ ಉಪಯುಕ್ತ. ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕೀಗ? ಇದೀಗ ಸಾಧಾರಣ ಇಷ್ಟದಕ್ಕೆ 40 ಕಿಲೋ ಹಾಕ್ತೇನೆ ಒಮ್ಮೆ ಹಾಕುವಾಗ, ಒಂದು ಬೆಡ್ಡಿಗೆ. ಮತ್ತೆ ಇದರ ಮತ್ತೊಂದೇ ಮೇನ್ ಉಪಕಾರ ಆಗುವುದೇನೆಂದ್ರೆ ಜಂತು ಹುಳ, ನಿಮೆಟೋಡು ಮತ್ತೆ ಹಲವಾರು ಕೀಟಗಳು ಅವು ನಾಶವಾಗ್ತದೆ. ಮತ್ತೆ ಈ ಕಂಪೋಸ್ಟ್ ಪ್ರೊಸೆಸಿಂಗ್ ಆಗುವಾಗ ಈ ಗೊಬ್ಬರದ ಹುಳ ಮತ್ತೆ ಹೆಗ್ಗಣ ಇಂಥದ್ದೆಲ್ಲ ಬಂದು ತುಂಬಾ ಉಪದ್ರ ಕೊಡ್ತವೆ. ಅವು ಕೂಡ ಇದರ ಹತ್ರ ಬರುವುದಿಲ್ಲ, ಹತೋಟಿಗೆ ಬರ್ತದೆ.
ಅದರ ಈ ಕೈಬೇವಿನ ವಾಸನೆ ಮತ್ತು ಅದರಲ್ಲಿಯೂ ಸ್ವಲ್ಪ ವಿಷದ ಅಂಶ ಇರುವುದರಿಂದ ಕೀಟಗಳಿಗೆ ಇದರಿಂದ ಅವು ಇದಕ್ಕೆ ಇದ್ರ ಹತ್ರ ಹತ್ತಿರ ಬರುವುದಿಲ್ಲ. ಅದು ಒಂದು ಕಂಪೋಸ್ಟ್ನ ಸತ್ವ ಇಂಪಾರ್ಟ್ಮೆಂಟ್ ಇದೆ, ಟ್ರೈಕೋಡರ್ಮದ ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡ್ತದೆ, ಜಂತು ಹುಳುಗಳ ನಾಶ ಆಗ್ತದೆ, ಮತ್ತೆ ಹೆಗ್ಗಣಗಳ ಉಪದ್ರವವನ್ನು ಕಡಿಮೆಗೊಳಿಸುತ್ತದೆ, ಮತ್ತೆ ಗೊಬ್ಬರದ ಹುಳ ಮತ್ತೆ ತೆಂಗಿಗೆ ಬಾಧಿಸುವ ರೈನಾಸರಸ್ ಬೀಟಲ್ ಇಷ್ಟೆಲ್ಲ ಇದು ಈ ಬೇವಿನ ಹಿಂಡಿಯಲ್ಲಿ ಉಂಟು. ಬೇವಿನ ಹಿಂಡಿ ಉಂಟು. ಇದನ್ನು ಹಾಕಲೇಬೇಕು ಕಂಪೋಸ್ಟಿಂಗ್ ಮಾಡುವಾಗ. ಇದನ್ನೊಂದು ಈ ಬೇವಿನ ಹಿಂಡಿಯನ್ನು ಹಾಕುವುದರಿಂದ ನಮಗೆ ಕಣ್ಣಿಗೆ ಕಾಣದ ಹಲವು ಪ್ರಯೋಜನಗಳು ಸಿಗ್ತವೆ. ಈಗ ಬೆಡ್ಡಿಗೆ ಬೇವಿನ ಹಿಂಡಿ ಹಾಕಿದ ನಂತರ ಎಂತೆಲ್ಲ ಹಾಕ್ಬೇಕು? ಈಗ ನಂದು ಮೇಯ್ನು ಅಡಿಕೆ ಸಿಪ್ಪೆ, ಮತ್ತೊಂದು ತುಂಬಾ ಚಾರ್ಜ್ ಇರೋದು ತೆಂಗಿನ ಸಿಪ್ಪೆ. ಅದನ್ನು ಮೊದಲೇ ಇಲ್ಲಿ ನಮ್ಮ ಈ ಕಂಪೋಸ್ಟ್ ಬಿಟ್ಟಿನ ಹತ್ರ ಅಲ್ಲಲ್ಲಿ ರಾಶಿ ಹಾಕಿ ಇದೆ. ಅದು ಈಗಾಗಲೇ ಒಂದು ಅರ್ಧ ಮಟ್ಟಿನ ಡಿಗ್ರೇಡೇಷನ್ ಆಗಿದೆ. ಅದನ್ನು ಈಗ ಇದರ ಜೊತೆಗೆ ನಾನು ಹಾಕ್ತಾ ಇದ್ದೇನೆ. ಈ ತೆಂಗಿನ ಸಿಪ್ಪೆಯಲ್ಲಿ ತುಂಬಾ ಪೋಷಕಾಂಶಗಳಿವೆ. ಅದೇ ಯಾವುದಂದ್ರೆ ಕ್ಯಾಲ್ಸಿಯಂ ಇದೆ, ಪೊಟ್ಯಾಷಿಯಂ ಇದೆ, ಮತ್ತೆ ಬಹುಮುಖ್ಯವಾದಂತ ಬೋರಾನ್ ಇದೆ, ಕಾಪರ್ ಇದೆ, ಮ್ಯಾಂಗನೀಸ್ ಇದೆ, ಮತ್ತೆ ಇನ್ನು ಹಲವಾರು ಸೂಕ್ಷ್ಮಾಣು ಪೋಷಕಾಂಶಗಳಿವೆ. ಅದಲ್ಲದೆ ಈ ತೆಂಗಿನ ಸಿಪ್ಪೆಯಲ್ಲಿ ಅದು ನೀರನ್ನು ಹೀರಿಕೊಂಡು ಸ್ಪಾಂಜಿನಂತೆ ಇರ್ತದೆ. ಅವಾಗ ಕಾಂಪೋಸ್ಟ್ ಅಲ್ಲಿ ನಮಗೆ ಮಾಯಿಶ್ಚರ್ ಲೆವೆಲ್ ಯಾವತ್ತೂ ಇರ್ತದೆ. ಮಾಯಿಶ್ಚರ್ ಲೆವೆಲ್ ಬೇಕಾದಷ್ಟು ಪ್ರಮಾಣದಲ್ಲಿ ಇದ್ದಾಗ ಮೈಕ್ರೋಬೆಲ್ ಆಕ್ಟಿವಿಟಿ ಬಹಳ ಚುರುಕಾಗಿ ಸಾಗಿ ನಮಗೆ ಕಂಪೋಸ್ಟ್ ಬಹಳ ಬೇಗನೆ ದೊರಕುತ್ತದೆ. ಅತಿ ಉತ್ತಮವಾದಂತ ಕಂಪೋಸ್ಟ್ ನಮಗೆ ದೊರಕುತ್ತದೆ. ಈಗ ಈ ಲೇಯರ್ಗೆ ಎಷ್ಟು ಪ್ರಮಾಣದಲ್ಲಿ ತೆಂಗಿನ ಸಿಪ್ಪೆ ಕೊಡಬೇಕು? ಇದೀಗ ಈಗ ಸಾಧಾರಣ ಈ ಇಷ್ಟದ್ದಕ್ಕೆ ನಾನು ಒಂದು 150ರಿಂದ 200 ಅಂದ್ರೆ ನನ್ನ ಹತ್ರ ಇರುವಷ್ಟು ಅದನ್ನ ಹಂಚಿ ಹಾಕುದಷ್ಟೇ. ಹಾಕಿದಷ್ಟು ನಮ್ಮ ಒಳ್ಳೇದು. ಯಾವುದು ನನ್ನಲ್ಲಿ ಎಷ್ಟು ಉಂಟು ಅದನ್ನ ಈಗ 2-3 ಲೇಯರಿಗೆ ಬೇಕಾಗುವಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿ ಹಾಕ್ತಾ ಇರೋದು. ಇದು ಈ ತೆಂಗಿನ ಸಿಪ್ಪೆ ಆದ ಮತ್ತೆ ನಾವು ಫೈನಲ್ ಆಗಿ ಈ ಒಂದು ಬೆಡ್ಡಿಗೆ ಈ ಅಡಿಕೆ ಸೋಗೆ ಇದನ್ನು ಕೂಡ ನಾವು ಹಾಕ್ಲಿಕ್ಕೆ ಉಂಟು. ಇದರಲ್ಲಿ ಈ ಅಡಿಕೆ ಸೋಗೆ ಅಂದ್ರೆ ಇದೀಗ ನನ್ನ ತೋಟಕ್ಕೆ ಎಲೆಚುಕ್ಕಿ ರೋಗ ಬಂದಿದೆ. ಹಾಗೆ ಇದು ಎಲೆಚುಕ್ಕಿ ಬಾಧಿತ ರೋಗ. ಇದನ್ನು ಸುಡಬೇಕು, ಅದರಲ್ಲದೆ ಚೆನ್ನಾಗಿ ಕಂಪೋಸ್ಟ್ ಮಾಡಬೇಕು. ಅವಾಗ ಮಾತ್ರ ಇದರಲ್ಲಿರುವ ರೋಗಾಣು ಅಂದ್ರೆ ಕೊಲೆಟೋಟ್ರೈಕಮ್ ಅದು ನಾಶ ಆಗ್ತದೆ. ಹಾಗಾಗಿ ಇದನ್ನ ನಾವು ಈಗ ಕಂಪೋಸ್ಟಿಗಾಗಿ ಬಳಸ್ತಾ ಇದ್ದೇವೆ. ಅಲ್ಲದೆ ಈ ಅಡಿಕೆ ಹಾಳೆ ಉಂಟಲ್ಲ, ಇದು ತುಂಬಾ ಸತ್ವಭರಿತವಾದ್ದು. ಇದರಲ್ಲಿ ಅಡಿಕೆ ಮರಕ್ಕೆ ಬೇಕಾಗುವಂತ ಪೊಟ್ಯಾಷಿಯಂ ಅಂಶ ಮತ್ತು ಕ್ಯಾಲ್ಸಿಯಂ ಅಂಶ ಇದು ಹೇರಳವಾಗಿದೆ. ಬಿಳಿ ಕಂಡ್ರೆ ಅದರಲ್ಲಿ ಕ್ಯಾಲ್ಸಿಯಂ ಅಂಶ ಇದೆ ಅಂತಲೇ ಗ್ಯಾರಂಟಿ. ಹಾಗಾಗಿ ಇದು ಕೂಡ ಒಂದು ಉತ್ತಮ ಕಂಪೋಸ್ಟಿಂಗ್ ಮೆಟೀರಿಯಲ್. ಇದು ಆಗಿದ ನಂತರ ಮತ್ತೆ ಪುನಃ ಅನದರ್ ಬ್ಯಾಚ್ ಆಫ್ ಅಡಿಕೆ ಸಿಪ್ಪೆ ಮತ್ತೆ ಬಾಕಿ ಎಲ್ಲ ಐಟಮ್ಸು ಹಾಕಿ ಅದಕ್ಕೆ 3 ಅಥವಾ 4 ಲೇಯರ್ ಅಲ್ಲಿ ಹಾಕಿದಾಗ ಈ ಕಂಪೋಸ್ಟ್ ಫುಲ್ಲಿ ಪ್ರಿಪೇರ್ಡ್. ಈಗ ಸುಮಾರು ಎಷ್ಟು ಬೆಡ್ ನೀವು ಪ್ರಿಪೇರ್ ಮಾಡ್ತೀವಿ ಪ್ರತಿ ವರ್ಷ? ಇದೀಗ ನನ್ನಲ್ಲಿ ತ್ಯಾಜ್ಯ ಎಷ್ಟುಂಟು ಅಷ್ಟನ್ನು ಪ್ರಿಪೇರ್ ಮಾಡೋದು. ಈಗ ಇರುವಷ್ಟು ತ್ಯಾಜ್ಯ ಇದೀಗ ಒಂದು 5-6 ಫೀಟ್ನಷ್ಟು ಎತ್ತರಕ್ಕೆ ಬರ್ಬಹುದು. ಅದು ಒಳ್ಳೆತ ಕಳಿತಾಗ 1-1.5 ಫೀಟ್ನಷ್ಟು ಜಗ್ತದೆ. ಅಂದ್ರೆ ಅಬೌಟ್ 3.5 ಫೀಟ್ ಅಲ್ಲಿ ನಿಲ್ಬಹುದು. ಈಗ ಈ ರೀತಿಯಾಗಿ ಕಂಪೋಸ್ಟ್ ನೀವು ಎಷ್ಟು ವರ್ಷದಿಂದ ತಯಾರು ಮಾಡ್ತಾ ಇದ್ದೀರಿ? ಇದೀಗ ನಾನು ಸಾಧಾರಣ ವರ್ಷವೂ ತಯಾರು ಮಾಡ್ತೇನೆ ಹೆಚ್ಚಾಗಿ. ಮತ್ತೆ 1-2 ವರ್ಷ ಕಾರ್ಮಿಕರ ಕೊರತೆಯಿಂದಾಗಿ ಬಿಟ್ಟು ಹೋಗಿರ್ಲಿಕ್ಕೂ ಸಾಕು. ಕಾರ್ಮಿಕರು ಸಾಕಷ್ಟು ಅವೈಲೇಬಲ್ ಇದ್ರೆ ಅವಾಗ ಮಾಡೇ ಮಾಡ್ತೇನೆ. ಈಗ ಈ ರೀತಿಯಾಗಿ ನಮಗೆ ಕಾಂಪೋಸ್ಟ್ ತಯಾರು ಮಾಡ್ಲಿಕ್ಕೆ ಎಷ್ಟು ಖರ್ಚು ಬರ್ಬೋದು? ಇದೀಗ ಈ ನಾನು ಮಾಡಿದ ಈಗ 50 ಫೀಟ್ ಉದ್ದ, ಸಾಧಾರಣ 10 ಫೀಟ್ ಆಗಲ್ಲ, ಒಂದು 6 ಫೀಟ್ ಎತ್ತರ. ಇದಕ್ಕೆ ಸಾಧಾರಣ ನನಗೆ ನಾನೀಗ ಮೆಟೀರಿಯಲ್ ಎಲ್ಲ ತೋರಿಸಿದ್ದಕ್ಕೆ ಒಂದು ಲೇಬರ್ ಚಾರ್ಜ್, ಮೇನ್ ಬೀಳುದು ಲೇಬರ್ ಚಾರ್ಜ್ ಒಂದು 8,000 ಅಂದಾಜು ಲೇಬರ್ ಚಾರ್ಜ್ ಬೀಳ್ತದೆ. ಮತ್ತೊಂದು 3-4 ಸಾವಿರ ರೂಪಾಯಿ ಈ ಕೈಬೇವಿನ ಹಿಂಡಿ ಮತ್ತೆ ಬಾಕಿ ಐಟಮ್ಸ್ ಅದು ಸಿಗ್ತದೆ. ಹಾಗೆ ಒಂದು 12,000 ಅಷ್ಟು ಖರ್ಚು ಬೀಳ್ಬೋದು. ಆದರೆ ಇದರಲ್ಲಿ ನನಗೆ ಒಂದು ಇಷ್ಟು ತ್ಯಾಜ್ಯಗಳಲ್ಲಿ ಅರೌಂಡ್ ಒಂದು 20 ಟನ್ನಿನಷ್ಟು ಬಹು ಒಳ್ಳೆಯ ಕಾಂಪೋಸ್ಟ್ ಸಿಗ್ಬಹುದು. ತುಂಬಾ ಸತ್ವಯುತವಾದ ಸಿಗ್ಬಹುದು. ಅಂದ್ರೆ 20 ಟನ್ ಅಂದ್ರೆ ಅದು ಮೋರ್ ದನ್ 1.5 lakhs. ಯಾವುದು ಅಷ್ಟು ಒಳ್ಳೆಯ ಗೊಬ್ಬರ ನನಗೆ ಸಾಧಾರಣ ಇದು ನನ್ನ ಒಂದು ಅರೆವಾಸಿ ತೋಟ ಅಂದ್ರೆ ಒಂದು 5 ಎಕರೆಗೆ ನನಗೆ ಹಾಕುವಷ್ಟು ಸಿಗ್ಬಹುದು ಅಂತ ನನ್ನ ಒಂದು ಎಸ್ಟಿಮೇಟ್. ಈಗ ಕೇವಲ 12,000ದಿಂದ 1.5 ಲಕ್ಷ ರೂಪಾಯಿ ಗೊಬ್ಬರವನ್ನು ನಾವು ತಯಾರು ಮಾಡಬಹುದು. ಹೌದು, ನಮ್ಮ ಕೃಷಿ ತ್ಯಾಜ್ಯವನ್ನು ಮೌಲ್ಯಭರಿತವಾಗಿ ಮಾಡಿ ನನ್ನ ಕೃಷಿಯ ಉಪಯೋಗಿಸಿಕೊಂಡು ಅದರಿಂದಲೂ ಮತ್ತೆ ರಿಟರ್ನ್ಸ್ ಕೊಡು. ಮತ್ತೆ ಇನ್ನೊಂದು ಈ ಕಂಪೋಸ್ಟ್ ಉಪಯೋಗಿಸುವುದರಿಂದ ಮತ್ತೆ ನಮ್ಮ ತೋಟಗಳಿಗೆ ಅನದರ್ ಮೈನ್ ಅಡ್ವಾಂಟೇಜ್ ಅಂದ್ರೆ ನಮ್ಮ ತೋಟಕ್ಕೆ
ಸಾವಯವ ಗೊಬ್ಬರ ಕೊಟ್ಟಾಗ ಆಗ್ತದೆ. ಸಾವಯವ ಗೊಬ್ಬರ ಕೊಟ್ಟಾಗ ಅದರಲ್ಲಿ ತೋಟದಲ್ಲಿ ಯಾವತ್ತು ನಮಗೆ ಉಪಕಾರ ಆಗುವಂತ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದ್ರೆ ಸೂಕ್ಷ್ಮಾಣು ಜೀವಿಗಳು, ಫಂಗಸ್ಸು, ಬ್ಯಾಕ್ಟೀರಿಯಾ, ಆಕ್ಟಿನೋಮೈಟಿಸ್ ಎಲ್ಲ ನಮಗೆ ಧಾರಾಳ ದೊರೆಯುತ್ತವೆ, ಅಲ್ಲಿ ಸದಾ ಇರ್ತವೆ. ಮೇನ್ ಈ ಕಾಂಪೋಸ್ಟಿಂಗ್ ಅಂದ್ರೆ ಅದರಲ್ಲಿ 2 ತರದ ಪ್ರೋಸೆಸ್ ಇದೆ. ಒಂದು ಹ್ಯೂಮಿಫಿಕೇಶನ್, ಮತ್ತೊಂದು ಮಿನರಲೈಸೇಷನ್. ಹ್ಯೂಮಿಫಿಕೇಶನ್ ಅಂದ್ರೆ ನಮ್ಮ ಈ ತ್ಯಾಜ್ಯಗಳು ಹೈ CN ರೇಷಿಯೋ ಇದ್ದದ್ದು ಅದು ಡೌನ್ ಆಗಿ ಮೈಕ್ರೋ ಆರ್ಗ್ಯಾನಿನ ಆಕ್ಟಿವಿಟಿಯಿಂದ ಡೌನ್ ಆಗಿ ಅದು 10:1 ಇಂದ ಕೆಳಗೆ ಬಂದಾಗ ಸಾವಯವ ಇಂಗಾಲ ಅಂತೀವಲ್ಲ, ಅದು ಅಂದ್ರೆ ಹ್ಯೂಮಿಕ್ ಆಸಿಡ್ ಇರುವಂತ ವಸ್ತು ಅದು ಸಿಗ್ತದೆ. ಅದು ಬಹಳ ಒಳ್ಳೆಯದು. ಅದರ ಜೊತೆಗೆ ಮಿನರಲೈಸೇಷನ್ ಅಂದ್ರೆ ಸಾರಜನಕ, ರಂಜಕ, ಪೊಟ್ಯಾಶು, ಮೆಗ್ನೀಷಿಯಂ, ಬೇರೆ ಬೇರೆ ತರದ ಲವಣಾಂಶಗಳು ಈ ಮೈಕ್ರೋವೇವ್ನ ಆಕ್ಟಿವಿಟಿಯಿಂದಾಗಿ ಅದು ಈ ವಸ್ತುಗಳು ಡಿಗ್ರೇಡ್ ಆಗುವಾಗ ಬೇಕಾದ ರೀತಿಯಲ್ಲಿ ನಮ್ಮ ಸಸ್ಯಗಳಿಗೆ ಒದಗಿಸಿಕೊಡುವಂತ ರೂಪದಲ್ಲಿ ಸಿಗ್ತದೆ. ಹಾಗಾಗಿ ಕಂಪೋಸ್ಟಿಂಗ್ ಅಪ್ಲೈ ಮಾಡೋದು ಬಹು ಮುಖ್ಯ. ಈಗ ಕಂಪೋಸ್ಟ್ ಮಾಡ್ಲಿಕ್ಕೆ ಇದೇ ರೀತಿಯ ವಿಧಾನವ ಅಥವಾ ಬೇರೆ ಏನಾದ್ರು ವಿಧಾನಗಳು? ಕಂಪೋಸ್ಟ್ ಅಲ್ಲಿ ಮೇನ್ 2 ವಿಧಾನ ಇದೆ. ಒಂದು ಗಾಳಿ ತಾಗಿ ಆಗುವಂತ ಕಂಪೋಸ್ಟ್, ಮತ್ತೊಂದು ಗಾಳಿ ಆಡದೆ ಆಗುವಂತ ಕಂಪೋಸ್ಟ್. ಅಂದ್ರೆ ಏರೋಬಿಕ್ ಕಂಪೋಸ್ಟಿಂಗ್ ಅಂಡ್ ಅನರೋಬಿಕ್ ಕಂಪೋಸ್ಟೇಷನ್. ಈ ಏರೋಬಿಕ್ ಕಂಪೋಸ್ಟಿಂಗ್ ಅಲ್ಲಿ ನಾವು ಹೀಗೆ ಓಪನ್ ಆಗಿ ಗಾಳಿ ಆಡಿಕೊಂಡಿರುವ ಪ್ರದೇಶದಲ್ಲಿ ಅದಕ್ಕೆ ಗಾಳಿಯು ಸಿಗುವಂತೆ ಮಾಡ್ತಾ ಇರೋದು. ಇದು ಒಂದು 2 ತಿಂಗಳ 3 ತಿಂಗಳ ಪ್ರೋಸೆಸ್ ಅಲ್ಲಿ ಒಂದು 2-3 ಬಾರಿ ಅದನ್ನು ಮಗಚಿದಾಗ ಮತ್ತಷ್ಟು ಅದಕ್ಕೆ ಗಾಳಿ ಸಿಕ್ಕಿ, ಈ ತ್ಯಾಜ್ಯಗಳಿಗೆ ಗಾಳಿ ಸಿಕ್ಕಿ ತ್ಯಾಜ್ಯಗಳಲ್ಲಿರುವ ಮೈಕ್ರೋ ಆರ್ಗ್ಯಾನಿಸಮ್ನ ಪ್ರಕ್ರಿಯೆಗಳು ಜಾಸ್ತಿ ಆಗಿ ಅದನ್ನು ನಮಗೆ ಡಿಗ್ರೇಡ್ ಮಾಡಿ ಕೊಡ್ತವೆ. ಅನರೋಬಿಕ್ ಅಲ್ಲಿ ಅದರಲ್ಲಿ ಡಿಫರೆಂಟ್ ಸೆಟ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ ಇರೋದು. ಅನರೋಬಿಕ್ ಬ್ಯಾಕ್ಟೀರಿಯಾ ಆಕ್ಟಿವಿಟಿ ಜಾಸ್ತಿ ಇರೋದು. ಅವುಗಳು ಗಾಳಿಯಿಂದ ಆಕ್ಸಿಜನ್ ತೆಗೆಯುವುದಿಲ್ಲ. ಅದನ್ನು ಒಮ್ಮೆ ತ್ಯಾಜ್ಯಗಳನ್ನು ಹಾಕಿ ಅದನ್ನು ಅಪ್ಲೈ ಮಾಡಿ ಅದನ್ನು ಕಂಪ್ಲೀಟ್ ಗಾಳಿ ಆಡದೆ ಮುಚ್ಚಿ ಅದನ್ನು ಲಾಸ್ಟಿಗೆ ತೆಗೆಯುವುದು. ಅದು ಇನ್ನೊಂದು ಪ್ರೋಸೆಸ್. ನಾನು ಹೆಚ್ಚಾಗಿ ಓಪನ್ ಏರ್ ಅಲ್ಲಿ ಗಾಳಿ ಮಾಡುವಂತದ್ದು. ಈಗ ಈ ರೀತಿ ಈಗ ನೀವು ಬೆಡ್ ತಯಾರಿಸಿದ್ರಿ, ಬೆಡ್ ತಯಾರಿಸುವಾಗ ಈ ಕ್ರಮವನ್ನು ಅನುಸರಿಸಿದ್ರಲ್ಲ, ಅದರಲ್ಲಿ ಯಾವ್ದಾದ್ರು ಹಿಂದೆ ಮುಂದೆ ಆದ್ರೆ ಏನಾದ್ರು ವ್ಯತ್ಯಾಸ ಬರ್ತದ? ಅದೇನಿಲ್ಲ, ಅದು ನಮಗೆ ಸಾಧಾರಣವಾಗಿ ಒಂದಕ್ಕೊಂದು ಪೂರಕವಾಗಿ ಹೋಗುವಂತೆ ನೋಡಿಕೊಳ್ಳುವುದು. ಅಂದ್ರೆ ಅಡಿಯಲ್ಲಿ ಒಂದು ತ್ಯಾಜ್ಯ ಯಾವುದು ಅಡಿಕೆ ಸಿಪ್ಪೆ, ಅದರ ನಂತರ ಅದರಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ ಡೆವಲಪ್ ಆಗಿ ಅದರಲ್ಲಿ ಇರುವ ಪೋಷಕಾಂಶಗಳು ತುಂಬಾ ಕಡಿಮೆ. ಅದಕ್ಕೋಸ್ಕರ ಯೂರಿಯಾ, ಕ್ಯಾಲ್ಸಿಯಂ ಕಾರ್ಬೊನೇಟು ಮತ್ತೆ ಬೂದಿ ಹಾಕಿ ನಂತರ ಅದರ ಮೇಲೆ ಅವಾಗ ಅದು ಅದರಲ್ಲಿ ಅಷ್ಟು ಹೆಚ್ಚಿರೋದು ಅಡಿಕೆ ತ್ಯಾಜ್ಯ, ಅದಕ್ಕೆ ಹೆಚ್ಚು ಮೈಕ್ರೋ ಆರ್ಗ್ಯಾನಿಸಮ್ ಬಂದು ಬಿಡುತ್ತೆ. ಮತ್ತೆ ಅದರ ನಂತರ ಇದು ಹಸಿರೆಲೆ ಗೊಬ್ಬರ, ಸಗಣಿ ನೀರಿನ ಅಪ್ಲಿಕೇಶನ್, ಟ್ರೈಕೋಡರ್ಮಾ ಸಗಣಿ ನೀರು, ಮತ್ತೆ ಈ ತೆಂಗಿನ ಸಿಪ್ಪೆ, ಈ ಕೈಬೇವಿನ ಹಿಂಡಿ, ಅವಾಗ ಟ್ರೈಕೋಡರ್ಮಾ ಮೇಗಿನ ಲೇಯರ್ಲಿ ಡೆವಲಪ್ ಆಗ್ತದೆ. ಆಫ್ಟರ್ 1 ಮಂತ್ ಅದು ಈ ಎಲ್ಲಾ ತರದ ಮೈಕ್ರೋ ಆರ್ಗ್ಯಾನಿಸಮ್ ಕಂಪ್ಲೀಟ್ ಎಲ್ಲಾ ಬದಿಯಲ್ಲೂ ಕಡೆಯಲ್ಲೂ ಅದರಷ್ಟಕ್ಕೆ ಅದು ಬೆಳೆದು ಸಿಗ್ತದೆ. ಈಗ ಶುರುವಿನ ಒಂದು 10-15 ದಿವಸದಲ್ಲಿ ಅವು ಮಲ್ಟಿಪ್ಲೈ ಆಗ್ಬೇಕು. ಬೇರೆ ಬೇರೆ ಟ್ರೈಕೋಡರ್ಮಾ ಸಗಣಿ ನೀರು, ಟ್ರೈಕೋಡರ್ಮಾದಲ್ಲಿ ಕೈಬೇವಿನ ಹಿಂಡಿ ಮಲ್ಟಿಪ್ಲೈ ಆಗಿ ಮತ್ತೆ ಎಲ್ಲಾ ಕಡೆಗೂ ಪ್ರಸರಿಸುತ್ತದೆ. ಈಗ ಈ ರೀತಿ ಮಾಡಿದ್ರೆ ಬೇಗ ಬೆಳವಣಿಗೆ ಮತ್ತೆ ಅದು ಕಳೆತು ಹೋಗ್ಲಿಕ್ಕೆ ಬೇಗ ಹೆಲ್ಪ್ ಆಗ್ತದೆ. ಹೌದು, ಡಿಗ್ರೇಡ್ ಮಾಡ್ಲಿಕ್ಕೆ ಮತ್ತೆ ತುಂಬಾ ಅನುಕೂಲ ಆಗ್ತದೆ, ಸತ್ವವು ಇರುತ್ತೆ. ಇದೆಲ್ಲ ಆದ ಮತ್ತೆ ನಾವು ಒಂದು ಮೇಲಿನಿಂದ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಮುಚ್ಚಿ ಇರ್ಬೇಕು. ಮತ್ತೆ ಕಂಪೋಸ್ಟ್ ಮಾಡುವಾಗ ಇನ್ನೊಂದು ಮೇನ್ ಪಾಯಿಂಟ್ ಅಂದ್ರೆ ಒಂದು ದಿವಸಕ್ಕೆ ಒಂದು 2 ಅಥವಾ 3 ಗಂಟೆ ಆದ್ರೂ ಬಿಸಿಲು ಬೀಳ್ಬೇಕು. ಯಾವುದು ಮತ್ತೆ ತುಂಬಾ ಬಿಸಿಲಿರುವ ಜಾಗ ಅಥವಾ ಬರೀ ನೆರಳಿರುವ ಜಾಗದಲ್ಲಿ ಕಂಪೋಸ್ಟ್ ಮಾಡಬಾರ್ದು. ಅಂದ್ರೆ ನಾವು ಬಿಸಿಲು ಮತ್ತೆ ಈ ಕ್ರಿಯೆಯ ಶಾಖ 60 ರಿಂದ 80 ಡಿಗ್ರಿ ಸೆಂಟಿಗ್ರೇಡ್ ಶಾಖ ಇದ್ರೆ ಅವಾಗ ಅದರ ಕ್ರಿಯೆ ಬಹಳ ಉತ್ತಮ ಆಗ್ತದೆ. ಪ್ರೊಸೆಸ್ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಅದು ಪ್ರೋಸೆಸ್ ಆಗುವ ರೀತಿ ಫಾಸ್ಟ್ ಆಗಿರುತ್ತೆ. ಈಗ ಪ್ರೊಸೆಸ್ ಆದಂತಹ ಕಂಪೋಸ್ಟ್ ನೋಡ್ಲಿಕ್ಕೆ ಹೇಗಿರ್ತದೆ? ಇವುಗಳು ಇಲ್ಲೇ ಉಂಟಲ್ಲ, ಇದು ಈಗ ಪ್ರೋಸೆಸ್ ಆದ್ದು ನೋಡಿ ಹೇಗೆ ಸತ್ವಭರಿತವಾಗಿ ನೋಡಿ ಹೇಗಿದೆ, ಬಹಳ ಬಹಳ ಕಪ್ಪಾಗಿ ಸತ್ವಭರಿತವಾಗಿ ಇದೆ. ಇದರಲ್ಲಿ ಇದೇ ಗೊಬ್ಬರವನ್ನು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಮಾಡುವಂತ ಕಂಪನಿಗಳು 40 ಕಿಲೋಗೆ 600, 700, 1000, 1200 ಮಾಡ್ತವೆ. ನಮಗೆ ಈಗ ಮಾಡ್ತಾ ಇರುವ ಕಂಪೋಸ್ಟ್ ಅಲ್ಲಿ ಸಾಧಾರಣ ಒಂದು 15 ರಿಂದ 20 ಟನ್ ಸಿಗ್ಬೋದು. ಹಾಗಾದ್ರೆ ಅದರ ವ್ಯಾಲ್ಯೂ ಎಷ್ಟಾಯ್ತು ನೋಡಿ. ನೋಡಿ ಇದರಲ್ಲಿ ಸೂಕ್ಷ್ಮಾಣು ಜೀವಿಗಳಿಗೆ ಬೇರೆ ರೀತಿಯ
ಚೋರಟೆಗಳು, ಅದರ ಅಡಿಯಲ್ಲಿ ಹೋದ್ರೆ ಎರೆಹುಳುಗಳು ನಮಗೆ ಬೇಕಾದಷ್ಟು ಸಿಗ್ತವೆ. ರೈತರು ಸುಲಭವಾಗಿ ಮನೆಯಲ್ಲೇ ಮಾಡಿಕೊಳ್ಬಹುದು ಇದನ್ನು ಎಲ್ಲರೂ ಈಗ ಈ ಪೇಟೆಯಲ್ಲಿ ಇರುವವರು ಕೂಡ ಕಿಚನ್ ವೇಸ್ಟ್ ಇಂದ ಮಾಡಿ ಅವರ ಹೂ ಸಸಿಗಳಿಗೆ ಅಥವಾ ಸಣ್ಣ ಸಣ್ಣ ಟೆರೆಸ್ ಅಲ್ಲಿ ಬೆಳೆಯುವ ತರಕಾರಿಗಳಿಗೆ ಹೀಗೆ ಬಳಸಬಹುದು. ಇದು ಬಹಳ ಬಹಳ ಉತ್ತಮ ಪೌಷ್ಟಿಕದಿಂದ ಕೂಡಿದಂತಹ ಸಾವಯವ ಗೊಬ್ಬರ. ಈಗ ತೋಟಕ್ಕಾದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತಯಾರಿಸಿ ಮಾಡ್ಬೋದು. ನಮ್ಮಲ್ಲಿ ತ್ಯಾಜ್ಯಗಳು ಸಿಕ್ಕಾಪಟ್ಟೆ ಸಿಗ್ತವೆ. ಹೌದು, ನಾವು ಅದನ್ನು ಸರಿಯಾಗಿ ಒಂದು 2-3 ದಿವಸ ಅದಕ್ಕೆ ಗಮನ ಕೊಟ್ಟು ಮಾಡಿದ್ರೆ ನಮಗೆ ಬೇಕಾಗುವಷ್ಟು ಬಹು ಉತ್ತಮ ಗೊಬ್ಬರ. ಇಲ್ಲದ್ರೆ ಹೀಗೆ ವೇಸ್ಟ್ ಆಗಿ ಹೋಗ್ತದೆ. ನಾವು ಅದನ್ನು ಸರಿಯಾಗಿ ಉಪಯೋಗಿಸಿದರೆ ಬಹು ಉತ್ತಮ. ಹೇಗೆ ಒಬ್ಬ ರೈತ ತನ್ನ ಭೂಮಿಯಲ್ಲಿ ಸಿಗುವಂತಹ ತ್ಯಾಜ್ಯಗಳನ್ನು ಬಳಸಿ ಸತ್ವಯುತವಾದಂತಹ ಗೊಬ್ಬರವನ್ನು ತಯಾರಿಸಿದ್ದಾನೆ ಅಂತ ಹೇಳಿ ನೋಡಿಕೊಂಡು ಬಂದೆವು. ಈ ರೀತಿಯಾಗಿ ರೈತರು ಸ್ವಾವಲಂಬಿಗಳಾದ್ರೆ ನಮ್ಮ ಪ್ರಯತ್ನ ಸಾರ್ಥಕ. ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋ ಸಿಗ್ತೇನೆ. ನೋಡ್ತಾ ಇರಿ ಕನ್ನಡ ವಿಪುಲ ನ್ಯೂಸ್. ನಮಸ್ಕಾರ.